ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಈಶಾ ಹೋಮ್ ಬ್ಲಾಗ್ಸ್. ಮತ್ತೆ ಚಿನ್ನ, ಈ ಕೆಲಸ ಮಾಡಿ ಹೆಂಗೆ ಫೀಲ್ ಆಗ್ತಿದೆ ನಿನಗೆ? ಚೆನ್ನಾಗಿದೆಯಾ? ಈ ಜಾಬ್ ಡೈಲಿ ಮಾಡ್ತೀಯಾ? ಸುಸ್ತಾದ್ರೆ ಹೇಳು. ಎಷ್ಟು ದುಡ್ಡು ಬೇಕು ಮನಿ? $1,000,000 ಬೇಕಾ ನಿನಗೆ? ಜೇಜ ದೇವ್ರು ಕೊಡ್ತಾನಾ? ಕೊಡ್ತಾನೆ ಮಗ, ನಿಂಗೆ $1,000,000 ಕೊಡ್ತಾನೆ. $1,000,000 ಸಿಗ್ಲಿ ಅಂತ ಮಾಡ್ತಿದ್ಯಾ? ನಮ್ಮ ಮನೆ ಮರಳು ಎಲ್ಲಿಂದ ಬಂತು ಅಂತ ನೋಡ್ತೀರಾ? ಸೊ ಇದೇ ಆ ಬ್ಲಾಗು. ನಮ್ಮ ಇಲ್ಲಿ ಹೇಗೆ ಪ್ಲೇ ಏರಿಯಾ ಮಾಡಿದ್ದೀವಿ ಮರಳಿಂದ ಅಂತ ತೋರಿಸ್ತಾ ಇರೋದು. ಸೊ ಫಸ್ಟಿಗೆ ನಾವು ಒಂದು ಲೋಡ್ ಸಣ್ಣ ಗಾಡಿದು ಸಣ್ಣ ಮರಳು ಇರುತ್ತಲ್ಲ, ಉಸ್ಕು ಅಂತ ಹೇಳ್ತಾರೆ, ಸ್ಯಾಂಡ್ ಅಂತ ಹೇಳ್ತಾರೆ, ಚಿಕ್ಕದು ಅಂದರೆ ಪೂರ್ತಿ ಸಾಣಿಸಿರ್ತಾರೆ, ರವೆ ಥರ ಇರುತ್ತೆ. ಆ ಥರದ್ದು ನಾವು ಹಾಕ್ಸಿರೋದು ನೋಡ್ಬೋದು. ಲಾರಿ ಮಾರ್ನಿಂಗೇ ಬಂದು ಅದನ್ನು ಲೋಡ್ ಮಾಡ್ತಿದ್ದೆ. ಒಂದು ಲೋಡ್ನ ನಾವು ಹಾಕ್ಸಿದ್ದೀವಿ. ನಮಗೆ ಇದು ಒಂದು ಲೋಡ್ ಮರಳು 6,000 ಆಯಿತು. ಅಂದರೆ ಒಂದು ಲೋಡಿಗೆ 100 ಅಡಿ ಇರುತ್ತೆ ಅಂತ ಅನಿಸುತ್ತೆ, 100 ಅಡಿ. ಸೊ ಈ ರವೆ ಥರ ಇರೋವಂಥ ಮರಳಿಗೆ 6,000 ರುಪೀಸ್ ಆಯಿತು. ಸೊ ಇದು ನಮ್ಮ ಅಪ್ಪನ ಕಡೆಯವರು, ಅಂದರೆ ಅವ್ರು ಯಾವಾಗಲೂ ಅವ್ರ ಮನೆಗೆ ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ಮರಳು ಹಾಕ್ಸ್ತಾ ಇರ್ತಾರೆ. ಅವರಿಗೆ ಹೇಳಿದ್ವಿ ಸ್ವಲ್ಪ ಸಣ್ಣ ಮರಳು ರವೆ ಥರ ಇರೋ ಮರಳನ್ನ ನನಗೆ ಪ್ಲೇ ಗ್ರೌಂಡ್ ಮಾಡಲಿಕ್ಕೆ ಬೇಕು ಅಂತ. ಸೊ ಅವರು ಬೆಳಗ್ಗಿನ ಮಾರ್ನಿಂಗ್ಗೆ ಬಂದು ಹಾಕ್ತಿದ್ದಾರೆ. ಇದು ಬಿಫೋರು ನಮ್ಮ ಮರಳೆಲ್ಲ ಹಾಕೋಕ್ಕಿಂತ ಮುಂಚೆ ಹೇಗಿತ್ತು ಅಂತ ತೋರಿಸ್ತಾ ಇರೋದು ನೋಡಿ. ಸೊ ಯಾವಾಗಲೂ ಒಂದು 15 ದಿನಕ್ಕೊಂದ್ಸಲ ಒಂದು ರಾಶಿ ಗಿಡ ಬೆಳೆದ್ಕೊಂಡು ನಡಿಲಿಕ್ಕೆ ಆಗದಿರೋ ಅಷ್ಟು ಇರಿಟೇಟ್ ಆಗ್ತಿತ್ತು ನಮಗೆ. ಅಲ್ಲೆಲ್ಲ ಮುಳ್ಳಿನ ಗಿಡಗಳು ಬೆಳೆದು, ನಾಚಿಕೆ ಮಿಲ್ಲು, ಬ್ಯಾಡಾಗಿದ್ದ ಕಾಡು ಗಿಡ ಎಲ್ಲ ಬೆಳೆಯೋದು. ಸೊ ಕ್ಲೀನಿನೆಸ್ ಅಂತ ಅನಿಸ್ತಿರಲಿಲ್ಲ. ಬರೀ 15 ದಿನ, ಒಂದು ತಿಂಗಳಿಗೆ ಒಂದ್ಸಲ ಅದನ್ನು ಕ್ಲೀನ್ ಮಾಡಿಸು, ಈ ಮೇಂಟೆನೆನ್ಸ್ ನನಗೆ ಇಷ್ಟ ಆಗ್ತಿರಲಿಲ್ಲ. ಆ್ಯಂಡ್ ಇಲ್ಲಿ ಮಕ್ಕಳಿಗೂ ಆಟಾಡೋಕ್ಕೂ ಕಂಫರ್ಟೇಬಲ್ ಅನಿಸ್ತಿರಲಿಲ್ಲ. ಸೊ ಬೆಟರ್ ಒಂದು ಸ್ಯಾಂಡ್ ಏರಿಯಾ ಅಂತ ಮಾಡಿಬಿಟ್ರೆ ಅವಳು ಆರಾಮಾಗಿ ಆಟ ಆಡ್ಕೊಂಡಿರ್ತಾಳೆ, ಟಿ ವಿ ಮೊಬೈಲ್ ಬಿಟ್ಟು ಅನ್ನೋದು ನನ್ನ ಮೈಂಡಲ್ಲಿತ್ತು. ಸೊ ಹಾಗಾಗಿ ಇದು ಬಿಫೋರ್ ವಿಡಿಯೋ, ಮರಳು ಹಾಕೋಕ್ಕಿಂತ ಮುಂಚೆ ಹೇಗಿದೆ ಅಂತ ನೋಡ್ಬೋದು. ಆಲ್ರೆಡಿ ಚಿಕ್ಕದು ಕ್ಲೀನ್ ಮಾಡಿಸಿದ್ರು ಸಹಿತ ಚಿಕ್ಕದು ಬಂದುಬಿಟ್ಟಿದೆ ಅಲ್ಲಿ ಗಿಡಗಳು. ಅಷ್ಟು ಬೇಗ ಬೆಳೀತವೆ ನಮ್ಮ ಮಲೆನಾಡಲ್ಲಿ. ನಿಮ್ಮ ಐಡಿಯಾ ಸಕ್ಸಸ್ ಆದರೆ ಸಾಕು ಬಿಡಿ. ಸಕ್ಸಸ್ ಆಗುತ್ತೆ, ನಮ್ಮ ವಿಷನ್ ಹಂಗಿರುತ್ತೆ. ನಾಯಿ ಥರ ಆಡ್ಬೇಡ್ರಿ, ಮನೆ ಕಟ್ಟ ಮುಂದೂ ಹಿಂಗೆ ನಾಯಿ ಥರ ಆಡಿರಿ, ಇದು ಬೇಡ ಅದು ಬೇಡ ಅಂತ. ಈಗ ನಿಮ್ಗೆ ಒಬ್ಳೆ ಯೂಸ್ ಮಾಡಿದ್ರೊಳಗೆ ನಾವು ಸ್ವಲ್ಪ ಟೇಸ್ಟ್ ಆ ಕಡೆ ಮಾಡ್ತೀವಿ. ಏನಿಲ್ಲ, ಚೆನ್ನಾಗೇ ಚೂಸ್ ಮಾಡಿದ್ದೀರಾ. ಒಂದೇ ನೋಡಿ ಒಂದೇ ಮಾಡ್ಕೊಂಡ್ರೆ ಹಿಂಗೆ ಇರುತ್ತೆ. 10 ನೋಡ್ರು ನಿಮ್ಗೆ ನನ್ನಂತವ್ರು ಸಿಗ್ತಿರಲಿಲ್ಲ. ಅಟ್ಲಿ ಅವ್ರಿಗೆ ನೀವು ಬೆಟರ್ ಅಂತಾದ್ರೂ ಸಮಾಧಾನ ಮಾಡ್ಕೊಳಕ್ಕಾದ್ರೂ ಇರ್ತಿತ್ತು, ಅದನ್ನೂ ಇಲ್ಲ. ಈಗ ನನ್ಕಿಂತ ಬೆಟರ್ ಬೆಸ್ಟ್ ಯಾರು ಸಿಗ್ತಿರ್ಲಿಲ್ಲ, ಹೋಗಿ ಸುಮ್ಮನೆ. ಈಗ ನಿಮ್ಮ ಲೈಫ್ ಟೈಮ್ ಮೆಮೊರೀಸ್ ಎಲ್ಲ ವಿಡಿಯೋಕ್ಕೆ ರೆಕಾರ್ಡ್ ಮಾಡೋದು ನಾನೇ ಅಲ್ಲ. ಸೊ ಈ ಕಂಪ್ಲೀಟ್ ಮನೆಗೆ ಮರಳು ಈಗ ಸ್ಯಾಂಡ್ ಏರಿಯಾ ಮಾಡಬೇಕು ಅನ್ನೋ ಐಡಿಯಾ ಅವ್ರದ್ದೇ. ನಾನು ಅದನ್ನು ಬೇಡ ಮನೆಯೆಲ್ಲ ಮರಳಾಗುತ್ತೆ, ಅಲ್ಲಿ ತುಳ್ಕೊಂಡು ಮನೆಗೆ ಬಂದರೆ ಹಾಸಿಗೆ ಎಲ್ಲನೂ ಮರಳಾಗುತ್ತೆ, ಸೋಫಾ ಸೆಟ್ ಎಲ್ಲ ಮರಳಾಗುತ್ತೆ ಅಂತ ತುಂಬ ಒಂದು 6-8 ತಿಂಗಳಿಂದ ಡಿಲೇ ಮಾಡ್ಕೊಂಬಂದಿದ್ದೆ. ಫೈನಲಿ ಅವ್ರು ಬಿಡಲಿಲ್ಲ. ಆ್ಯಂಡ್ ಹೋಗಲಿ ಬಿಡಿ, ಮಕ್ಕಳಿಗೂ ಆಟಾಡೋಕ್ಕಿರುತ್ತೆ ಅಂತ ನಾನು ಒಪ್ಕೊಂಡೆ. ಹಾಗಾಗಿ ಅವ್ರದ್ದು ನಂದು ವಾದ ನಡೀತಾ ಇದೆ. ಸೊ ನಾನು ಅಂದೆ ಸಕ್ಸಸ್ ಆದರೆ ಸಾಕು ಅಂತ. ಅದಕ್ಕೆ ಸಕ್ಸಸ್ ಆಗತ್ತೆ, ಬಟ್ ಏನು ಮಾಡೋಣ, ನಾನು ಎಲ್ಲ ಮಾಡೋದು ಚೆನ್ನಾಗಿದೆ, ನೀನೇನು ಮಾತ್ರ ಚೂಸ್ ಮಾಡಿದ್ರು ರಾಂಗ್ ಅಂತ ಹೇಳಿದರು. ಅಂದರೆ ಅಷ್ಟು ಬೇಗ ಚೂಸ್ ಮಾಡಿಬಿಟ್ಟೆ ಅಂತ. ಬಟ್ ಐ ನೋ ಹಿ ಹ್ಯಾಸ್ ಚೂಸ್ ರೈಟ್ ಒನ್ ಅಂತ. ಸುಮ್ಮನೆ ಕಾಲಿಡಲಿಕ್ಕೆ ರೇಗಿಸ್ಲಿಕ್ಕೆ ನನಗೆ ಯಾವಾಗಲೂ ಬೈತಾ ಇರ್ತಾರೆ. ಬಟ್ ಅದನ್ನು ಮನ್ಸಿಗೆ ತೊಗೊಳ್ಳಲ್ಲ. ಬಿಕಾಸ್ ಐ ನೋ ಮನ್ಸಲ್ಲಿ ಅವ್ರಿಗೆ ನನ್ನ ಮೇಲೆ ತುಂಬ ಪ್ರೀತಿ ಇದೆ. ಅವ್ರಿಗೆ ತಮಾಷೆ ಮಾಡಲಿಕ್ಕೆ, ಒಂದು ಹ್ಯೂಮರಿಗೋಸ್ಕರ ನನಗೆ ಆಡ್ಕೊತಾ ಇರ್ತಾರೆ. ಐ ಆಮ್ ಟೇಕಿಂಗ್ ವೆರಿ ಸ್ಪೋರ್ಟ್ಲಿ. ಬಿಕಾಸ್ ನನಗೂ ನಾನು ಅವ್ರಿಗೆ ಬಿಡೋದಿಲ್ಲ, ನಾನು ಅಷ್ಟೇ ರೇಗಿಸ್ತೀನಿ, ಕಾಲು ಎಳ್ಕೊತೀನಿ, ಹೀಗಿದ್ರೇ ಸಂಸಾರ ಅಂತ ಅಂದ್ಕೊತೀನಿ. ಆ್ಯಂಡ್ ಅಷ್ಟೊತ್ತಿಗೆ ನನ್ನ ಮಗಳು ಎದ್ದು ಬಂದಳು. ಅಳಿಲು ಸೇವೆ ಅನ್ನೋ ಥರ, ಪಪ್ಪ ನೀನೊಬ್ಬಳೇ ಏನು ಕಷ್ಟಪಡ್ತಿದ್ಯಾ, ನಾನು ಮಾಡ್ತೀನಿ ಅಂತ ಹೇಳಿಕೊಂಡು. ಸೊ ಅವಳು ಸಣ್ಣ ಪುಟ್ಟ ಕೈಯಲ್ಲಿ, ಆ ಚಿಕ್ಕ ಕೈಯಲ್ಲಿ ಸ್ಯಾಂಡ್ನ ಅವಳಿಗೆ ಆಗೋವಂಥ ಒಂದು ಬಕೆಟ್ ಅಥವಾ ಚಂಬಲ್ಲಿ ಅದನ್ನು ತಗೊಂಡು ಹೋಗಿ ಹಾಕ್ತಿದ್ದಾಳೆ.
ಸೊ ಫಸ್ಟ್ ಡೇ 3-4 ಡೇಸ್ ನಮಗೆ ಕೆಲಸದವ್ರು ಬರ್ತೀನಿ ಅಂತ ಬಂದೇ ಇಲ್ಲ. ಇದನ್ನು ಮಣ್ಣನ್ನು ಅಲ್ಲಿ ಲೋಡ್ ಮಾಡಿ ಅನ್ಲೋಡ್ ಮಾಡಲಿಕ್ಕೆ ನಮ್ಮ ಮನೆಯವ್ರಿಗೆ ಪುರ್ಸೋತಿರಲಿಲ್ಲ. ಅದು ಹೆಂಗೆ ಕಾಣುತ್ತೆ ಅನ್ನೋದು ಬೇಕಿತ್ತು, ಅರ್ಜೆಂಟ್ ಆಗಬೇಕಿತ್ತು ಅವರಿಗೆ. ಸೊ ಅವ್ರು ಸ್ಟಾರ್ಟ್ ಮಾಡಿದ್ರು. ನನಗೆ ಹೇಗಿದ್ರು ಜಿಮ್ಗೆ ಹೋಗ್ತೀನಲ್ಲ, ಸ್ವಲ್ಪ ಇದನ್ನು ವರ್ಕೌಟ್ ಆಗುತ್ತೆ ಅಂತ ಅವರು ಮಾಡಿದ್ರು. ಅದ್ರ ಹಿಂದೆ ನನ್ನ ಪುಟ್ಟ ಚಿನ್ನ ಮರಿ ಅವಳು ಸಹಿತ ಅಳಿಲು ಸೇವೆ ಮಾಡ್ತಾ ಇದ್ದಾಳೆ ಕ್ಯೂಟಾಗಿ. ಸೊ ಅವಳಿಗೆ ಆಗೋಷ್ಟು ತುಂಬ್ಕೊಂಡು ಹೋಗಿ ಹಾಕ್ತಿದ್ದಾಳೆ. ಸೊ ಇದಿಷ್ಟು ಏರಿಯಾನ ನಾವು ಸ್ಯಾಂಡ್ ಹಾಕ್ತಾ ಇರೋದು. ಸಂಜೆ ಆಗಿದೆ, ಅವಳಿಗೆ ಅರ್ಧ ಲೋಡ್ ಆಗಿದೆ. ಅಷ್ಟೊತ್ತಿಗೆ ಅವ್ಳ ಫ್ರೆಂಡು ಬಂದಿದ್ದರು. ಸೊ ಸ್ಯಾಟರ್ಡೆ ಸಂಡೇ ಆಲ್ಮೋಸ್ಟ್ ಅವಳ ಫ್ರೆಂಡ್ ಇರ್ತಾಳೆ ನಮ್ಮ ಮನೇಲಿ ಆಟಾಡೋಕ್ಕೆ. ಸೊ ಅವಳು ಎಂಜಾಯ್ ಮಾಡ್ತಿರೋ ಸ್ಯಾಂಡ್ ಆಟ ಆಡಿಕೊಂಡು. ಮಕ್ಕಳಿಗೆ ಅದೇ ಬೇಕಲ್ವ. ನಾವು ಚಿಕ್ಕಕ್ಕಿರ್ತಾ ನಮ್ಮ ಮನೇಲಿ ಯಾವಾಗಲೂ ಕನ್ಸ್ಟ್ರಕ್ಷನ್ ನಡೀತಾನೆ ಇರೋದ್ರಿಂದ ಮರಳಿರ್ತಿತ್ತು. ನಾನು ಚಿಕ್ಕಕ್ಕಿರ್ತಾ ಆಟಾಡ್ತಿದ್ದೆ. ಆ್ಯಂಡ್ ಇದನ್ನು ಇವಾಗ ಬ್ಯಾಂಗ್ಳೂರಲ್ಲಿ ಮೆಟ್ರೋ ಸಿಟಿಯಲ್ಲೆಲ್ಲ ಪ್ಲೇ ಏರಿಯಾ ಅಂತ ಮಾಡಿ ಸ್ಯಾಂಡ್ ಏರಿಯಾ ಅಂತ ಸಪ್ರೇಟ್ ಮಾಡ್ತಾರೆ. ಮಕ್ಕಳು ಸ್ಯಾಂಡಲ್ಲಿ ಕೈಯಲ್ಲಿ ಆಡಿಸ್ಬೇಕು, ಅವರಿಗೆ ಮೋಷನ್ ಆ್ಯಕ್ಟಿವಿಟಿ ಆಗುತ್ತೆ ಅಂತ ಹೇಳ್ಕೊಂಡು ರಿಯಲ್ಲಾಗಿ ನಾವು ಅದನ್ನು ಹಳ್ಳಿ ಕಡೆ ಎನಿ ಟೈಮು ಮಾಡ್ತಿರ್ತಾರೆ ಎಲ್ಲ ಮಕ್ಕಳು. ಸೊ ನಮ್ಮ ಮನೇಲಿ ಇದೊಂದು ಕಡಿಮೆ ಇತ್ತು, ಸ್ಯಾಂಡ್ ಏರಿಯಾ ಪ್ಲೇ ಏರಿಯಾ ಅನ್ನೋದನ್ನು. ಸೊ ಅದನ್ನು ಮಾಡ್ತಾ ಇರೋದು. ಸೊ ಅವರು ಎಂಜಾಯ್ ಮಾಡ್ತಿರೋ ಅದನ್ನು ನೋಡಿ ಖುಷಿ ಆಗ್ತದೆ. ಫೈನಲಿ ನನ್ನ ಗಂಡನ ಪ್ಲ್ಯಾನ್ ಸಕ್ಸಸ್ ಆಗಿದೆ ಆ್ಯಂಡ್ ಅವ್ರು ಇಷ್ಟಪಟ್ಟಿದ್ದ ವಿಷನ್ ಸಿಕ್ಕಿದೆ ಅಂತ ಹೇಳ್ಕೊಂಡು. ಈ ನನ್ನ ಮಗಳಲ್ಲ, ಇಬ್ಬರು ಆಟ ಆಡ್ರಿ ಕಣೆ. ನಮ್ಮ ಮನೇಲಿ ಏನಪ್ಪ ಅಂದರೆ ಸ್ವಲ್ಪ ಗೇಟ್ ತೆಗ್ದುಬಿಟ್ರೆ ಸಾಕು, ದನ ಬಂದುಬಿಡುತ್ತೆ, ಮನೆ ಒಳಗಡೆ ಬಂದುಬಿಡುತ್ತೆ. ನಾನು ಆ ದೂಡಿ ಬೇಡಪ್ಪ ಹೋಗು ಅಂತ ಹೇಳಿದ್ರು ಕೇಳೋದಿಲ್ಲ, ಅದಕ್ಕೆ ಊಟ ಕೊಡ್ತೀವಿ ಅಂದರೂ ಕೇಳೋದಿಲ್ಲ. ಅಲ್ಲಿ ನೋಡಿ ಇದಿದ್ದು ಗ್ರಾಸ್ನೂ ತಿಂತಾ ಇದೆ. ಸೊ ಐ ಡೋಂಟ್ ನೋ ಯಾಕೆ ನಮ್ಮ ಮನೆ ಮೇಲೆ ಅಷ್ಟು ಕ್ರಶ್ ದನಗಳಿಗೆ ಅಂತ. ಒಂದಾದ್ಮೇಲೆ ಒಂದು ಲೈನ್ ಹಚ್ಕೊಂಡು ನಿಂತೆ. ಚೂರು ಗೇಟ್ ತೆಗೆದ್ರು ಗಾರ್ಡನಿಗೆ ಬರೋದಿಲ್ಲ, ಅವರು ಮನೆ ಒಳಗಡೆ ಸೀದಾ ಅಡುಗೆ ಮನೆ ಬರ್ತಾರೆ, ಅಷ್ಟು ಅದಕ್ಕೆ ಇಷ್ಟ. ಸಾಕು ಬಿಡ್ತೀನಿ, ನಿನ್ನ ಕೈಯಲ್ಲಿ ಹೊತ್ಕೊಂಡು ಹೋಗೋಕ್ಕಾಗಲ್ಲ. ಬರಲ್ಲಕ್ಕಂತ ಕಷ್ಟ. ಓ ಮೈ ಗಾಡ್, ಗೋ ಸೂಪರ್ ಸ್ಟ್ರಾಂಗ್. ಮಕ್ಳ ಕೈಯಲ್ಲಿ ಕೆಲಸ ಮಾಡಿಸಿ ಬಾಲ ಕಾರ್ಮಿಕರು ಮಾಡ್ತಾ ಇಲ್ಲ, ಬಟ್ ಅವರು ಎಷ್ಟು ಚೆನ್ನಾಗಿ ಎಕ್ಸಸೈಸ್ ಮಾಡ್ತಾರೆ, ಎಷ್ಟು ಚೆನ್ನಾಗಿ ಆ್ಯಕ್ಟಿವಿಟೀಸ್ ಮಾಡ್ತಾರೆ ಹೊರಗಡೆ, ಅಷ್ಟು ಸ್ಟ್ರಾಂಗ್ ಆಗ್ತಾರೆ ಅವ್ರದ್ದು ಬೋನ್ಸ್ ಎಲ್ಲ. ಸೊ ಹಾಗಾಗಿ ಇದೊಂದು ಅವಳಿಗೆ ಆ್ಯಕ್ಟಿವಿಟಿ, ಅವಳ ಇಷ್ಟಪಟ್ಟು ಮಾಡ್ತಿರೋದು, ನಾವೇನು ಫೋರ್ಸ್ ಮಾಡ್ತಿಲ್ಲ. ಅವಳಿಗೆ ಇಷ್ಟಪಟ್ಟು ಮಾಡ್ತಾ ಇರೋ ಪ್ಲೇ ಗ್ರೌಂಡಿಗೆ ಅವಳ ಒಂದು ಸೇವೆ. ಮುಂದೊಂದು ದಿನ ಅವಳು ಈ ವಿಡಿಯೋ ನೋಡಿದಾಗ ಅವಳಿಗೆ ಖುಷಿ ಆಗುತ್ತೆ, ನಾನೇ ಮಾಡಿದ್ದೀನಿ ಇಷ್ಟು ಚಿಕ್ಕ ಕೈಯಲ್ಲಿ, ಚಿಕ್ಕ ಪುಟ್ಟ ಕೈಯಲ್ಲಿ ಅಂತ ಹೇಳ್ಕೊಂಡು. ಸೊ ಅವಳು ಮತ್ತು ನಮ್ಮನೆಯವ್ರು ಇಬ್ಬರೂ ಸ್ವಲ್ಪ ಅಲ್ಲಿಂದ ಮಣ್ಣು ತಂದುಬಿಟ್ಟು ಇಲ್ಲಿ ಪ್ಲೇ ಗ್ರೌಂಡಲ್ಲಿ ಹಾಕ್ತಿದ್ದಾರೆ. ಸೊ ಅವ್ರು ಮಾಡ್ತಿರೋ ಕೆಲಸನ ನಾನು ವಿಡಿಯೋ ಮಾಡ್ತೀನಿ. ಸೊ ಹಾಗಾಗಿ ನಿಮಗೆ ಅನಿಸ್ಬೋದು ನಾನೇನು ಮಾಡಿಲ್ಲ ಅಂತ. ನಾನು ಮಾಡಿದ್ದೀನಿ, ಕ್ಲೀನೆಲ್ಲ ಮಾಡಿಕೊಟ್ಟಿದ್ದೀನಿ, ಆ ಕಡೆಯಿಂದ ಎಲ್ಲ ಅದನ್ನು ಸರಿಸಿದ್ದೀನಿ. ಅದರದ್ದೆಲ್ಲ ವಿಡಿಯೋ ಯಾರೂ ಕ್ಯಾಪ್ಚರ್ ಮಾಡಲ್ಲ. ದಟ್ ಈಸ್ ಅ ಪ್ರಾಬ್ಲಮ್ ಆಫ್ ವ್ಲಾಗರ್. ಏನಿದು? ವಾಟ್ ಟೈಪ್ ಆಫ್ ಕೇಕ್ ಇಟ್ ಈಸ್? This is leaf cake. ಲೀಫ್ ಕೇಕಾ? ಅಲ್ಲ ಏನು ಹೇಳ್ತೀನಿ. This is think ಮಾಡಿ cream cake. ಕ್ರೀಮ್ ಕೇಕ್, And sprinkles cake. ಸ್ಪ್ರಿಂಕಲ್ಸ್ ಕೇಕ್. ನೈಸ್. ಇಷ್ಟೆಲ್ಲ ಆದಮೇಲೆ ಸಂಜೆ ನನ್ನ ಗಿಡಗಳಿಗೆ ನೀರು ಹಾಕ್ತಾ ಇದ್ದೆ, ಬಿಡಲಿಲ್ಲ. ಅಲ್ಲೂ ನಾನು ಹೆಲ್ಪ್ ಮಾಡ್ತೀನಿ ಅಂತ ಬಂದು ಹೆಲ್ಪ್ ಮಾಡ್ತಿದ್ದಾಳೆ. ಸೊ ಮನೇಲಿ ಈ ಥರ ನಾವೇನು ಮಾಡ್ತೀವಿ ಅದನ್ನು ನೋಡ್ಕೊಂಡು ಕಲಿತಾರೆ ಮಕ್ಕಳು, ಸುಳ್ಳಲ್ಲ. ನಾವು ಮಾಡ್ತಾ ಇರೋದಕ್ಕೆ ಅವರು ಬಂದು ನಾವು ಕೈ ಹಚ್ತೀವಿ ಅಂತ ಮಾಡ್ತಾರೆ. ಸೊ ಹಾಗಾಗಿ ನಾವು ಕೆಲಸ ಮಾಡ್ತಿರ್ಬೇಕು ಕ್ರಿಯೇಟಿವ್ ಆಗಿ. ಸೊ ಫೈನಲ್ ಲುಕ್ ಇದು. ಇನ್ನೂ ಒಂದಿನ ಒಂದು ಆಳನ್ನು ಕರೆಸ್ಬಿಟ್ಟು ಪೂರ್ತಿಯಾಗಿ ಅಲ್ಲಿದ್ದನ್ನ ಲೋಡ್ನ ಅನ್ಲೋಡ್ ಮಾಡಿದ್ವಿ. ಸೊ ಫೈನಲಾಗಿ ಈ ಥರ ಕಾಣಿಸ್ತಾ ಇದೆ, ನೋಡ್ಬೋದು ನೀವಿಲ್ಲಿ. ಸೊ ನಮ್ಮ ಇದು ಬೀಚ್ ಫೀಲ್ ಕೊಡ್ತಿದೆ. ಸಮುದ್ರ ಇಲ್ಲ ಅಷ್ಟೇ, ಬಟ್ ಅದೇ ಥರ ಇದೆ, ಮರಳು ಫೀಲಿಂಗ್ ಮಾತ್ರ.
ಆ್ಯಂಡ್ ಅಲ್ಲಿ ನಾವು ಸ್ಲೈಡಿಂಗು ಇಟ್ಟಿರೋದ್ರಿಂದ ಮಕ್ಕಳಿಗೆ ಆಟ ಆಡೋಕ್ಕೆಲ್ಲ ಅವ್ರು ಡಿಗ್ಗಿಂಗ್ ಮಾಡಲಿಕ್ಕೆ ಮತ್ತು ಅವ್ರದ್ದು ಏನು ಮೋಲ್ಡಿಂಗ್ ಮಾಡೋದು ಐಟಮ್ ಎಲ್ಲ ಇಟ್ಟಿರೋದ್ರಿಂದ ಮಕ್ಕಳು ಆರಾಮಾಗಿ ಎಂಜಾಯ್ ಮಾಡ್ತಾರೆ. ದಿಸ್ ಈಸ್ ಅ ಫೈನಲ್ ಪ್ಲೇ ಏರಿಯಾ, ಸ್ಮಾಲ್ ಏರಿಯಾ. ಹೌದು, ಗಿಡಗಳಿದೆ, ಗಿಡಗಳಿಗೆ ಮರಳಿಂದ ಏನೂ ತೊಂದರೆ ಆಗೋದಿಲ್ಲ. ಮೇಲ್ಗಡೆಯಿಂದ ನೀರು ಹಾಕಿದರೆ ಅದು ತಣ್ಣಗೆ ಇರುತ್ತೆ ಕೆಳಗಡೆ, ಸೊ ಅದೇನು ಒಣಗೋಗೋದಿಲ್ಲ. ಸೊ ಈ ಥರ ನಾವು ಮಾಡಿಕೊಂಡ್ರೆ ಕಲೆ ಗಿಡ ಅಥವಾ ಗಲೀಜು ಗಿಡ ಎಲ್ಲ, ಕಾಡು ಗಿಡ ಎಲ್ಲ ಬೆಳೆದಿದೆ, ಮಕ್ಕಳು ಆರಾಮಾಗಿ ಆಟ ಆಡ್ಕೊಂಡು ಮನೆಯಲ್ಲೇ ಇರ್ತಾರೆ. ನೋಡ್ಬೋದು ನೀವು, ಈ ವೀಕೆಂಡಲ್ಲಿ ಅವ್ರ ಫ್ರೆಂಡ್ಸ್ ಎಲ್ಲ ಬಂದಿದ್ದರು, ಆರಾಮಾಗಿ ಆಟ ಆಡ್ತಿದ್ದಾರೆ ಎಂಜಾಯ್ ಮಾಡಿಕೊಂಡು. ಈವನ್ ನನ್ನ ಮನೆಯವರು ಅಲ್ಲಿ ಚಾಪೆ ಸಹಿತ ಹಾಕ್ಕೊಂಡಿದ್ರು ಕೂತ್ಕೊಂಡು ಮಲ್ಕೊಳಕ್ಕೆ, ಎಂಜಾಯ್ ಮಾಡಲಿಕ್ಕೆ ಅಂತ. ಸೊ ಒಂದು ರೀತಿಲಿ ಒಂದು ಬೀಚ್ ಫೀಲಿಂಗ್, ಮನೇಲಿ ಒಂದು ಪುಟ್ಟದಾದ ಹೋಮ್ ಮೇಡ್ ಬೀಚ್ ಅಂತ ಹೇಳ್ಬೋದು. ಸಮುದ್ರ ಅಥವಾ ಸ್ವಿಮ್ಮಿಂಗ್ ಪೂಲ್ ಒಂದು ಕಡಿಮೆ ಇದೆ, ನೋಡೋಣ ಮುಂದೊಂದು ದಿನ ನಮಗೇನ ತಲೆಯಲ್ಲಿ ಬಂದರೆ ಆ ಥರದ್ದು ಯಾರಾದರೂ ಒಬ್ಬರು ಇಂಟೀರಿಯರ್ ಸಿಕ್ಕಿದಾಗ ಅದನ್ನು ಒಂದು ಮಾಡಿಸ್ಬೋದು. ಹಾರ್ಡ್ ವರ್ಕ್ ಮಾಡಿದ್ರು ಅಪ್ಪ ನಾನು ನೀನು ಅಪ್ಪ ಹಾರ್ಡ್ ವರ್ಕ್ ಮಾಡಿದ್ರಾ? ಅಮ್ಮ ನೀನು ಏನು ಓರ್ಡರ್ ಮಾಡಲಿಲ್ಲ, ಸ್ಯಾಂಡಲ್ ಓರ್ಡರ್ ಮಾಡಲಿಲ್ಲ. ಸ್ಯಾಂಡ್ ಬೇಕಾಗಿತ್ತು ಹೊರಸು ನನ್ನ ಗಾರ್ಡನ್ನಿಗೆ. ಅಮ್ಮ ಏನು ಹಾರ್ಡ್ ವರ್ಕ್ ಮಾಡ್ತಾಳೆ? ಮೊದಲೆಲ್ಲ ಬೇಕಾಗಿದ್ದಲ್ಲ. ಅಮ್ಮ ಏನು ಹಾರ್ಡ್ ವರ್ಕ್? ಊಟ ಅಷ್ಟೇ. ಊಟ ಅಷ್ಟೇನಾ? ಹೌದು. ಆಮೇಲೆ ಏನು ಕೆಲಸ ಮಾಡ್ತಾಳೆ ಅಮ್ಮ? ಬೇರೆ ಏನು ನನಗೆ ತಿನ್ಸೋದು, ಬ್ಲಾಕ್ಸ್ ಮಾಡೋದು. ಹೋಮ್ ಬ್ಲಾಗ್ಸ್ ಮಾಡೋದು. ಸಂಜೆ ಆದ ಕೂಡಲೇ ತನ್ನ ಗೂಡಿಗೆ ಬಂದು ಸೇರುವ ಇದೊಂದು ಪುಟ್ಟ ಗುಬ್ಬಿ ಮರಿ ನಮ್ಮ ಮನೇಲಿ. ಸೊ ಇದು ಸಂಜೆ ಆಗಿದೆ, ಈವ್ನಿಂಗು. ಸೊ ಮಲ್ಕೊಳಕ್ಕೆ ಅಂತ ಬಂದು ಕೂತ್ಕೊಂಡಿದ್ದೆ ಆರಾಮಾಗಿ. ಸೊ ಇದು ನಮ್ಮ ಮನೆ, ಒಂದು ವೀಕೆಂಡಿನ ಒಂದು ವ್ಲಾಗು. ಇನ್ನು ತುಂಬ ವ್ಲಾಗ್ಸು ಲೈನಲ್ಲಿದೆ, ಯಾಕಂದರೆ ನಾನು ಹೈದ್ರಾಬಾದಿಗೆ ಹೋಗಿದ್ದೆ, ಅಲ್ಲಿದು ಶಾಪಿಂಗ್ ಆಗಿರ್ಬೋದು, ಪರ್ಲ್ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದು ಹೇಳ್ತೀನಿ. ಸೊ ನನ್ನ ಚಾನಲ್ ಈಶಾ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಕ್ಯೂಟಾಗಿರೋ ಸಿಂಪಲ್ ಆ್ಯಂಡ್ ಲೈಫ್ ಸ್ಟೋರಿನ ನಿಮ್ಮ ಜೊತೆ ಹಂಚ್ಕೊತೀನಿ. ಹಾಂ, ಮತ್ತು ಈ ವ್ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಏನಾದರೂ ಡೌಟ್ ಇದ್ರೂ ಕೇಳಿ, ಸೊ ನಾನು ಆನ್ಸರ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್.